ನಮಸ್ಕಾರ ಸಹಕಾರಿ ಬಂಧುಗಳೇ. ಇವತ್ತು ನಾವು ನಮ್ಮ ಬ್ಯಾಂಕಿನ ಬೇರೆ ಬೇರೆ ಸಾಲದ ಯೋಜನೆಗಳನ್ನ ಪಡ್ಕೊಂಡು ಅದರ ಸದುಪಯೋಗವನ್ನ ಪಡ್ಕೊಂಡಿರ್ತಕ್ಕಂಥ ಮತ್ತೆ ಅದರ ಜೊತೆಯಲ್ಲಿ ನಮ್ಮ ಬ್ಯಾಂಕಿನ ಕಾಯಂ ಸದಸ್ಯರಾಗಿ ನೀವು ಸಹ ನಿರಂತರವಾಗಿ ನಮ್ಮ ಬ್ಯಾಂಕಿನ ಜೊತೆ ಒಡನಾಟವನ್ನ ಇಟ್ಕೊಂಡಿರ್ತಕ್ಕಂಥ ಶ್ರೀಮತಿ HD ಗಿರಿಯಮ್ಮನವರನ್ನ ಇವತ್ತು ನಮ್ಮ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕಿನ ಈ ಒಂದು ನಿರಂತರ ಸೇವೆ ಮತ್ತು ಗ್ರಾಹಕರ ನಂಬಿಕೆ ಅನ್ನುವ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಇವತ್ತು ನಾವು ಇವರನ್ನ ಅತಿಥಿಯಾಗಿ ಬರಮಾಡ್ಕೊಂಡಿದ್ದೇವೆ. ನಮಸ್ಕಾರ ಮೇಡಮ್. ಮೇಡಮ್, ತಾವು ನಮ್ಮ ಬ್ಯಾಂಕಿನಲ್ಲಿ ಎಷ್ಟು ವರ್ಷದಿಂದ ನೀವು ಆಕ್ಚುಲಿ ನಾವು ಬ್ಯಾಂಕಲ್ಲಿ 2004 ಇಂದನೂ ಇದ್ದೀವಿ ಸರ್. ಫಸ್ಟ್ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಮ್ಯಾನೇಜರ್ ಶಿವಲಿಂಗಯ್ಯ ಸರ್ ಅಂತ ಎಕ್ಸ್ಪರ್ಟ್ ಆಗೋದ್ರು ಅವರು ಹಾರ್ಟ್ ಅಟ್ಯಾಕ್ ಆಗಿ. ಅದು ನಿಮ್ಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಬಟ್ ಅವ್ರು ನನ್ನ ಹಸ್ಬೆಂಡ್ಗೆ ಅವಾಗಿಂದ ನನ್ನ ಏರಿಯಾದಲ್ಲೇ ಇದ್ದಿದ್ದವರು. ಅವ್ರು ಅವಾಗಿಂದನೇ ಪರಿಚಯ ಮಾಡಿ ಆಗ ಒಂದು ಮನೆ ಪರ್ಚೇಸ್ ಮಾಡಿದ್ವಿ 2002ನಲ್ಲಿ. 2004ಅಲ್ಲಿ ನಾವೊಂದು ಸ್ವಲ್ಪ ತಗೊಂಡ್ವಿ, ಬಿಗ್ ಅಮೌಂಟ್ ಏನಿಲ್ಲ, ಸ್ಮಾಲ್ ಅಮೌಂಟ್ ತಗೊಂಡು ಅವಾಗಲೇ ನಾವು ಸಾಲ ತಗೊಂಡಿದ್ವಿ ಸರ್ ಅವ್ರ ಕಡೆಯಿಂದ, ಅಲ್ಲಿ ಕೋಆಪರೇಟಿವ್ ಬ್ಯಾಂಕಿಂದ. ಅವಾಗಿಂದ ನಮ್ಗೆ ಒಡನಾಟ ತುಂಬ ಚೆನ್ನಾಗಿದೆ ಸರ್. ಮೇಡಮ್, ತಾವು ನಮ್ಮ ಬ್ಯಾಂಕಿನ ಸದಸ್ಯರಾಗಿದ್ದೀರಿ, ಮತ್ತೆ ನಮ್ಮ ಬ್ಯಾಂಕಿನ ಬೇರೆ ಬೇರೆ ಸಾಲದ ಯೋಜನೆಗಳನ್ನು ಸಹ ತಾವು ಪಡ್ಕೊಂಡಿದ್ದೀರಿ ಅನ್ನುವಂಥದ್ದು ತಮ್ಮ ಜೊತೆ ಅನೌಪಚಾರಿಕವಾಗಿ ಮಾತಾಡುವಾಗ ನನಗೆ ತಿಳಿದು ಬಂದದ್ದು. ಒಟ್ಟಾರೆಯಾಗಿ ನಮ್ಮ ಬ್ಯಾಂಕಿನ ಈ ಮಹಿಳೆಯರ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿಯವರೆಗೂ ಪರಿಚಯ ಮಾಡಿರ್ತಕ್ಕಂಥ ಸಾಲದ ಯೋಜನೆಗಳ ಬಗ್ಗೆ ಒಟ್ಟಾರೆಯಾಗಿ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಸರ್, ನನ್ನ ಅಭಿಪ್ರಾಯ ರಿಯಲಿ ಗುಡ್ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಈಗ ನಿಮ್ಮ ಎಜುಕೇಷನ್ ಲೋನೇ ಆಗಲಿ ಪ್ಲಸ್ ವೆಹಿಕಲ್ ಲೋನ್ ಅಂತ ಈಗ ಸ್ಟಾರ್ಟ್ ಮಾಡಿದ್ದೀರಾ, ನಾನು ಹೋಗಿದ್ದೆ, ಆ ಅಡ್ವರ್ಟೈಸ್ ನೋಡಿದ್ದೀನಿ. ಸೊ ನಾನು ಪರ್ಚೇಸ್ ಮಾಡಿಲ್ಲ. ತುಂಬ ನನಗೆ ಖುಷಿ ಆಯಿತು ಸರ್. ಅದನ್ನ ನಾನು ನೆಕ್ಸ್ಟ್ ತಗೊಳ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಕಂಟ್ರೋಲ್ ಆಗಲಿ ನಂದು ತಗೊಂಡಿರೋ ಸಾಲ, ಆಮೇಲೆ ನಾವು ಕೈ ಹಾಕೋಣ ಅನ್ಕೊಂಡು. ಅದು ಮೇಡಮ್, ನಾವು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಎಕ್ಸಿಬಿಷನ್ ಕಮ್ ಸಾಲ ಮೇಳ ಅಂತ ಹೇಳಿ ಈ ಡೊಂಕಳ್ಳದಲ್ಲಿ ನಾವು ಒಂದು ಕಾರ್ಯಕ್ರಮವನ್ನ ಶಂಕರನಾಗ್ ಸರ್ಕಲ್ ಅಲ್ಲಿ ನಾವು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಂಥದ್ದು. ಮತ್ತೆ ಆ ಕಾರ್ಯಕ್ರಮದಲ್ಲಿ ಆಲ್ಮೋಸ್ಟ್ ಒಂದು 15 ಜನ ಬೇರೆ ಬೇರೆ ಡೀಲರ್ಗಳು ಅವರ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ತಂದು ಅಲ್ಲಿ ಡಿಸ್ಪ್ಲೇ ಮಾಡಿದ್ದಂಥದ್ದು. ಮತ್ತೆ ನಮ್ಮ ಗ್ರಾಹಕರು ಸಹ, ನಮ್ಮ ಬ್ಯಾಂಕಿನ ಗ್ರಾಹಕರು ಮತ್ತು ಸಾರ್ವಜನಿಕರು ಸಹ ಹೆಚ್ಚಿನ ರೀತಿಯಲ್ಲಿ ಬಂದು ಅದಕ್ಕೆ ಸ್ಪಂದನೆಯನ್ನ ಕೊಟ್ಟಂಥದ್ದು. ಸಾಕಷ್ಟು ಜನ ವೆಹಿಕಲ್ಗಳನ್ನ ಅವರ ಸ್ವಂತ ಬಂಡವಾಳವನ್ನೇ ಹೂಡಿ, ಎಸ್ಪೆಷಲಿ 2 ವೀಲರ್ಗಳನ್ನ ಜಾಸ್ತಿ ಪರ್ಚೇಸ್ ಮಾಡಿದಂಥದ್ದು. ಮತ್ತೆ ಒಂದಷ್ಟು ಜನ ನಮ್ಮಲ್ಲಿ ಆಟೋಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಮತ್ತೆ ಕಾರ್ಗಳನ್ನ ಪರ್ಚೇಸ್ ಮಾಡಲಿಕ್ಕೆ, ಜೊತೆಗೆ 2 ವೀಲರ್ಗಳನ್ನ ಪರ್ಚೇಸ್ ಮಾಡ್ಲಿಕ್ಕೂ ಸಹ ನಮ್ಮಲ್ಲಿ ಬಂದು ಒಂದಷ್ಟು ಸಾಲಗಳನ್ನು ಸಹ ತಗೊಂಡಿರ್ತಕ್ಕಂಥದ್ದು. ತಾವು ಅದರ ಬಗ್ಗೆ ಹೇಳ್ತಾ ಇದ್ರಿ ಅಂತ ನಾನು ಅನ್ಕೊಂಡಿದ್ದೀನಿ. ಎಲೆಕ್ಟ್ರಿಕ್ ವೆಹಿಕಲ್ಗಳ ಎಕ್ಸಿಬಿಷನ್ ಏನಿದೆಯಲ್ಲ, ಈ ತರದ ಕಾರ್ಯಕ್ರಮಗಳನ್ನ ನಾವು ಮತ್ತಷ್ಟು ಏನಾದ್ರು ಮಾಡಬೇಕು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯದಲ್ಲಿ ಇದೆಯಾ? ಮಾಡಿದ್ರೆ ಒಳ್ಳೇದು ಸರ್. ಒಂದು ಅಡ್ವರ್ಟೈಸ್ಮೆಂಟ್ ಆಗತ್ತೆ, ಎಲ್ಲರಿಗೂ ಗೊತ್ತಾಗತ್ತೆ. ಸೊ ನಿಮ್ಮ ಬ್ಯಾಂಕ್ಗಳಿಗೆ ಅನುಕೂಲ ಆಗುತ್ತೆ. ನನ್ನ ಪ್ರಕಾರ ಸ್ವಲ್ಪ ಮಾಡಿದ್ರೆ ಒಳ್ಳೇದು ಅಂತ ಅನ್ಕೊಳ್ತೇನೆ. ಮೇಡಮ್, ಮೂಲತಃ ತಮ್ಮ ಯಜಮಾನರು ಮಾಡ್ತಾ ಇರತಕ್ಕಂತ ಬಿಸ್ನೆಸ್ ಏನು? ಸರ್, ಬೇಕರಿ ಬಿಸ್ನೆಸ್ ಪ್ಲಸ್ ರಿಯಲ್ ಎಸ್ಟೇಟ್ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗಿ ನಾವು ಅದಕ್ಕೋಸ್ಕರ ನಾವು ಬೇಕರಿಯಲ್ಲಿ ಚೆನ್ನಾಗಿದೆ, ನಮ್ಗೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲೊಂದು ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ವಿ, ಆಗ ಮತ್ತೆ 1 crore ಇಲ್ಲೇ ತಗೊಂಡ್ವಿ. ನಮ್ಮ ಈ ಬ್ಯಾಂಕ್ ಇದ್ರಲ್ಲಿ ಸಾರಕ್ಕಿ ಸಿಂಗ್ ಶುಭಾ ಮೇಡಮ್ ಇದ್ರಲ್ಲ. ಸೊ ನಂಗೆ ತುಂಬಾ ಖುಷಿ ಆಯ್ತು ಸರ್. ಅಲ್ಲಿ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್ ಎಲ್ಲ ನಂಗೆ ತುಂಬಾನೇ ಎಲ್ಲ ಕೋಆಪರೇಟ್ ಮಾಡಿದ್ರು, ಚೆನ್ನಾಗಿ ಮಾಡಿಕೊಟ್ರು. ರಿಯಲಿ ಬೇಕರಿ ಬಿಸ್ನೆಸ್ಗೆ ಏನು ನೀವು ನಮ್ಮಲ್ಲಿ ಸಾಲ ತಗೊಂಡಿದ್ರಾ? ಇಲ್ಲ, ಬಿಸ್ನೆಸ್ ಸಾಲ ತಗೊಂಡಿಲ್ಲ. ಟೋಟಲಿ ಆ ಬಿಲ್ಡಿಂಗ್ಗೆ ನಮ್ಗೆ ಪರ್ಚೇಸಿಂಗ್ ಲೋನ್ ತಗೊಂಡ್ವಿ. ಸೊ ಅದಾದ್ಮೇಲೆ ನಾವು ಒಂದು 6 ಎಕರೆ ಅಷ್ಟು ಆ ಕೊಳ್ಳೇಗಾಲ ಕಡೆ ಒಂದು ಜಮೀನ್ ಪರ್ಚೇಸ್ ಮಾಡಿದ್ವಿ. ಸೊ ಹಾಗಾಗಿ ಈಗ ತಗೊಂಡಿದ್ದೆ ಈ ಲೋನ್. ನಮ್ಮ ಬ್ಯಾಂಕಿನ ಲೋನು ನಿಮಗೆ ತುಂಬಾ ಉಪಯೋಗ ಆಗಿದೆ ಸರ್, ತುಂಬಾ ಉಪಯೋಗ ಆಗಿದೆ. ತಾವು ನಮ್ಮ ಬ್ಯಾಂಕಿನಲ್ಲಿ ಎಷ್ಟು ವರ್ಷದಿಂದ ಒಡನಾಟ ಇಟ್ಕೊಂಡಿದ್ದೀರಿ ಮೇಡಮ್? ಸರ್, 2004 to till ಇಲ್ಲಿವರೆಗೂ. ಸೊ 2004ರಿಂದಲೇ ನೀವು ನಮ್ಮ ಬ್ಯಾಂಕಿನ ಜೊತೆ ಒಡನಾಟವನ್ನ ಇಟ್ಕೊಂಡು ಸದಸ್ಯರಾಗಿ ಬೇರೆ ಬೇರೆ ಸಾಲದ ಯೋಜನೆಗಳನ್ನು. ಆಗ ನನ್ನ ಹಸ್ಬೆಂಡ್ ಸದಸ್ಯರಾಗಿದ್ರು. ಸೊ ನಾನು ಆವಾಗ ಆಗಿರ್ಲಿಲ್ಲ, ನಂದು ಶೂರಿಟಿ ಅದು ಇದು ಅಲ್ಲಿಗೆ ಹೋಗ್ತಿತ್ತು. ಬಟ್ ನಾನು ಈಗ ಆಗಿದ್ದೀನಿ ಸರ್.
ನಮ್ಮಲ್ಲಿ ಮಹಿಳೆಯರಿಗೋಸ್ಕರನೇ ಈ ಗುಂಪು ಸಾಲ ಮತ್ತು ಮಹಿಳಾ ಉದ್ದಿಮೆದಾರರ ಸಾಲಗಳನ್ನು ಸಹ ನಾವು ಯೋಜನೆಗಳನ್ನ ಪರಿಚಯ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ತಮಗೆ ಮಾಹಿತಿ ಇದೆಯಾ? ಇದೆ ಸರ್, ಇದೆ. ನಾನು ನನ್ನ ಕೊಲೀಗ್ಸ್ಗೆಲ್ಲ ಆಲ್ಮೋಸ್ಟ್ ಅಲ್ಲಿ ನಾನು ಹೇಳಿದ್ದೀನಿ ಈ ಥರ ಒಳ್ಳೆ ಬ್ಯಾಂಕು, ಅಲ್ಲಿರೋ ಫ್ಯಾಕಲ್ಟಿ ಮೆಂಬರ್ಸು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ, ನೋಡಿ ತಗೊಳ್ಳಿ ಅಂತ ನಾನು ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಅಪ್ರೋಚ್ ಮಾಡಿದ್ದೀನಿ ಸರ್. ನಂಗೆ ತುಂಬ ಒಪಿನಿಯನ್ ಇದೆ ಸರ್. ಮಹಿಳೆಯರಿಗೆ ಸಂಬಂಧಪಟ್ಟಂತ ಈ ಲೋನ್ಗಳು ಇದಾವಲ್ಲ, ಮತ್ತೆ ಈ ಎಜುಕೇಶನ್ಗೆ ಸಂಬಂಧಪಟ್ಟಂತ ಲೋನ್ಗಳ ಬಗ್ಗೆ ಇನ್ನೇನಾದ್ರೂ ಇದನ್ನ ಸ್ವಲ್ಪ ತುಂಬಾ ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇದೆಯಾ, ಅಥವಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಎಜುಕೇಶನ್ ಲೋನು ಆಲ್ಮೋಸ್ಟ್ ಅಲ್ಲಿ ನೀವು ಮಾಡಿದ್ದೀರಾ, ಅದ್ರ ಬಗ್ಗೆ ನಾನು ಏನು ಹೇಳಕ್ಕಾಗಲ್ಲ. ಚೆನ್ನಾಗಿ ಇದು ಎಷ್ಟು ಕೊಡ್ತಾರೆ ಈಗ 1 ಕೋಟಿವರೆಗೂ ನಾವು ಎಜುಕೇಶನ್ ಲೋನ್ ನ ಅಪ್ ಟು 1 crore ಕೊಡ್ತೀವಿ ಅನ್ನುವಂಥದ್ದೊಂದು. ಮತ್ತೆ ನಮ್ದು ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾ ಕಾಂಪಿಟೇಟಿವ್ ಪ್ರೈಸ್ ಆಗಿ ರೇಟ್ ಆಫ್ ಇಂಟ್ರೆಸ್ಟ್ ಈ ಎಜುಕೇಶನ್ ಲೋನ್ಗೆ ವಿಶೇಷವಾಗಿ ಇರ್ತಕ್ಕಂಥದ್ದು. ಮತ್ತೆ ಈ ಎಜುಕೇಶನ್ ಲೋನ್ ಅಲ್ಲಿ ನಮ್ಮ ನಿರಂತರವಾಗಿ ಮಕ್ಕಳ ಹೆಸರಿನಲ್ಲಿ ಖಾತೆಯನ್ನ ತೆರೆದು ಅವರು ನಿರಂತರವಾಗಿ 5 ವರ್ಷಗಳು ಆ ಖಾತೆಯಲ್ಲಿ ನಿರಂತರವಾಗಿ ವ್ಯವಹಾರ ಮಾಡಿದ್ರೆ, ಈ ಬಾಲ ವಿಕಾಸ ಯೋಜನೆ ಅಡಿಯಲ್ಲಿರ್ಬೋದು ಅಥವಾ ಐಸಿರಿ ಸಮೃದ್ಧಿ ಯೋಜನೆ ಅಡಿಯಲ್ಲಿರ್ಬೋದು, ಅವರು ನಿರಂತರವಾಗಿ 5 ವರ್ಷಗಳ ಕಾಲ ಸತತವಾಗಿ ವ್ಯವಹಾರ ಅಲ್ಲಿ ನಿರಂತರವಾಗಿ ಮಾಡಿದ್ರೆ ಅಂಥವ್ರಿಗೆ ನಾವು ಏನೂ ಶೂರಿಟಿ ಇಲ್ದೇನೆ ವಿತೌಟ್ ಶೂರಿಟಿ ಅಪ್ ಟು 5 lakhs ವರೆಗೂ ನಾವು ಈ ಎಜುಕೇಶನ್ ಲೋನ್ ನ ಕೊಡುವಂತ ಯೋಜನೆಯನ್ನು ಸಹ ನಾವು ತಂದಿದ್ದೇವೆ. ಬಹುಶಃ ಅದ್ರ ಬಗ್ಗೆನೂ ತಮಗೆ ಮಾಹಿತಿ ಇರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಗುಡ್ ಸರ್, ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಅದ್ ಮಾಡಿದಕ್ಕೆ ಕೆಲವರು ಪಾಪ ಅದನ್ನ ಕಟ್ಲಿಕ್ಕೆ ಎಷ್ಟು ಪ್ರಾಬ್ಲಮ್ ಆಗತ್ತೆ. ಸೊ ಇದೆಲ್ಲ ಮಾಡಿರೋದು ಭಾರಿ ಇದಾಗಿದೆ ಸರ್. ಮೇಡಮ್, ನಮ್ಮ ಬ್ಯಾಂಕಿನಲ್ಲಿ ಒಟ್ಟು 14 ಶಾಖೆಗಳು ಇರ್ತಕ್ಕಂಥದ್ದು. ಈ 14 ಶಾಖೆಗಳ ವ್ಯಾಪ್ತಿಯಲ್ಲೂ ಸಹ ನಮ್ಮ ಲಾಕರ್ಗಳು ಬೇರೆ ಬೇರೆ ಸೈಜಿನ ಲಾಕರ್ಗಳು ಇರ್ತಕ್ಕಂಥದ್ದು. ಲಾಕರ್ ಸೌಲಭ್ಯಗಳು ಸಹ ನಮ್ಮ ಎಲ್ಲ ಶಾಖೆಗಳಲ್ಲೂ ನಮ್ಮ ಗ್ರಾಹಕರಿಗೆ ಮತ್ತೆ ನಮ್ಮ ಸದಸ್ಯರಿಗೆ ಸಿಗುವಂಥದ್ದು. ಈ ಲಾಕರ್ಗಳನ್ನ ಸದುಪಯೋಗ ಮಾಡಿಕೊಳ್ಳುವಂತ ನಿಟ್ಟಿನಲ್ಲೂ ಸಹ ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಒಡನಾಡಿಗಳಿಗೆ, ನಮ್ಮ ಬ್ಯಾಂಕಿನ ಬೇರೆ ಬೇರೆ ಸದಸ್ಯರುಗಳಿಗೆ ಹೇಳಿ ಇನ್ನೊಂದಷ್ಟು ಮತ್ತಷ್ಟು ಎಜುಕೇಟ್ ಮಾಡಿ ಅನ್ನುವಂಥದ್ದನ್ನ ಒಂದು ಸಣ್ಣ ಮನವಿಯನ್ನ ನಿಮ್ಮ ಹತ್ರ ಮಾಡಿಕೊಂಡು, ಒಟ್ಟಾರೆಯಾಗಿ ನಿಮ್ಮ ಸ್ನೇಹಿತರ ಬಳಗದ ಇರ್ಬೋದು ಮತ್ತೆ ನಿಮ್ಮ ನೆಂಟರಿಷ್ಟರ ಬಳಗದಲ್ಲಿ ನಮ್ಮ ಬ್ಯಾಂಕಿನ ಬಗ್ಗೆ ಇರ್ತಕ್ಕಂಥ ಅಭಿಪ್ರಾಯ ಏನು ಮೇಡಮ್? ಸರ್, ನಾನು ಎಲ್ಲ ಆಲ್ಮೋಸ್ಟ್ ಅಲ್ಲಿ ನನ್ನ ನೆಂಟರಿಸ್ಟಲ್ಲಿ ನನ್ನ ಮೈದನ್ನು ಸಹ ನಾನು ಇಲ್ಲೇ ಕೊಡ್ಸಿದ್ದೀನಿ ಬ್ಯಾಂಕ್ ಅಲ್ಲಿ, ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಲ್ಲಿ ತ್ಯಾಗರಾಜ ನಗರ ಕೊಡ್ಸಿದ್ದೀನಿ. ಅವರು ಸಹ ಅದನ್ನೇ ಹೇಳಿದ್ದಾರೆ. ಎಲ್ಲರಿಗೂ ಗುಡ್ ಒಪಿನಿಯನ್ ಇದೆ ಸರ್. ಎಲ್ಲರ ಹತ್ರ ನಾನು ಅದನ್ನು ಮಾತಾಡಿದ್ದೀನಿ, ಎಲ್ಲರೂ ನನಗೂ ಅದೇ ಹೇಳ್ತಿದ್ದಾರೆ, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಸಾಲ ಕೊಡೋದಕ್ಕಿಂತ ಅಲ್ಲಿರೋ ವರ್ಕರ್ಸ್ ಯಾವ ಥರ ವರ್ತನೆ ಮಾಡ್ತಾರೆ ಅದು ಮೇನ್ ಅಲ್ವಾ ಸರ್. ಸೊ ರಿಯಲಿ ಗುಡ್ ಸರ್, ದೇ ಆರ್ ಆಲ್ ಗುಡ್. ನಾನು ಇದೊಂದ್ರ ಬಗ್ಗೆ ಮಾತ್ರ ನಾನು ತುಂಬಾನೇ ಹೇಳ್ತೀನಿ. ನಂಗೆ ಸಾಲ ತಗೊಂಡಿದ್ದೀನ ಅದ್ ಕಟ್ತೀನಿ, ಅದನ್ನ ನಮ್ಮೇ ಇದು ಬಿಟ್ಟಿದ್ದೆ ಅಲ್ವಾ ಸರ್. ಅಲ್ಲಿ ಏನು ನಾವ್ ಏನ್ ವರ್ಕರ್ಸ್ ನಾವೇನು ಅವ್ರಿಗೆ ಅಪ್ರೋಚ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನನ್ನ ಅಭಿಪ್ರಾಯ ಏನಂದ್ರೆ, ನಾನು ಇಲ್ಲೇ ಆದ್ರೂ ತ್ಯಾಗರಾಜ ನಗರ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಆದ್ರೂ ಅಷ್ಟೇ, ಅಲ್ಲಿ ಆದ್ರೂ ಅಷ್ಟೇ, ಎರಡೂ ಕಡೆನೂ ನಂಗೆ ತುಂಬಾನೇ ಇಷ್ಟ ಆಯ್ತು ಸರ್. ಇವತ್ತು ನನ್ನ ಹಸ್ಬೆಂಡ್ ಅವ್ರು ಬರಕ್ ಆಗ್ಲಿಲ್ಲ, ಅವ್ರು ಬರ್ತಿದ್ರು. ಅವ್ರಿಗೆ ತುಂಬಾನೇ ಇಷ್ಟ ಈ ಬ್ಯಾಂಕ್ ಅಂದ್ರೆ ನಮ್ಗೊಂಥರ ಮನೆ ಇದ್ದಂಗೆ ಆಗ್ಬಿಟ್ಟಿದೆ. ಸೊ ಶುಭಾ ಮೇಡಮ್ ಎಸ್ಪೆಷಲಿ ರಿಯಲಿ ಸಿ ಇಸ್ ವೆರಿ ಗುಡ್ ಸರ್. ಅವ್ರು ಮಾತಿಂದ ಹಿಡಿದ, ಮತ್ತೆ ಈ ಸರು ಅಷ್ಟೇ, ಅಲ್ಲಿ ಬೋರೇಗೌಡ ಸರ್, ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅಷ್ಟೇ ಸರ್. ನಂಗೆ ತುಂಬಾ ಖುಷಿ ಆಯ್ತು. ಯಾವ ಬ್ಯಾಂಕ್ ಅಲ್ಲಿ ಕೆಲವರು ಒಂಥರ ಹರ್ಟ್ ಆಗೋ ತರ ಮಾತಾಡ್ಬಿಡ್ತಾರೆ, ಬಟ್ ಇವ್ರು ಆ ಥರ ಇಲ್ಲ. ಖುಷಿಯಾಗಿ ಮಾಡಿ ಖುಷಿಯಾಗಿ ಕೊಡ್ತಾರೆ. ನಂಗೆ ತುಂಬಾ ಇಷ್ಟ ಆಯ್ತು ಸರ್. ತಮ್ಮ ಯಜಮಾನರು ಬೇಕರಿಯನ್ನ ರನ್ ಮಾಡ್ತಾರೆ ಅನ್ನುವಂತ ಮಾತನ್ನ ತಾವು ಹೇಳಿದ್ರಿ. ಈ ನಿಮ್ಮ ಬೇಕರಿಗೆ ಸಂಬಂಧಪಟ್ಟಂತ ಉದ್ದಿಮೆಯಿಂದ ತಾವೇನು ಸ್ಥಾಪನೆ ಮಾಡಿದಿರಿ, ಈ ಬೇಕರಿಯಲ್ಲಿ ನಮ್ಮಲ್ಲಿ QR ಕೋಡ್ ಸ್ಕ್ಯಾನರ್ ಅನ್ನುವಂಥದ್ದನ್ನು ಸಹ ನಾವು ಬಳಕೆ ಮಾಡ್ತಾ ಇದ್ದೀವಿ. ಇವತ್ತು ಡಿಜಿಟಲ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಇವತ್ತು QR ಕೋಡ್ ಸ್ಕ್ಯಾನರ್ಗಳು ಪ್ರಮುಖವಾದಂಥ ಪಾತ್ರವನ್ನ ವಹಿಸ್ತಾ ಇರ್ತಕ್ಕಂಥದ್ದು. ಈ ನಮ್ಮ ಬ್ಯಾಂಕಿನ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕಿನ QR ಕೋಡ್ ಸ್ಕ್ಯಾನರ್ನೇ ತಾವು ಬಳಸ್ತಾ ಇದ್ದೀರಾ? ಹೌದು ಸರ್.
ಅದರಲ್ಲಿ ರನ್ ಆಗ್ತಾ ಇದೆ ಸರ್. Okay. ಈ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ನ ಬಳಕೆ ಮಾಡುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಒಡನಾಡಿಗಳಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಸರ್ ದಯವಿಟ್ಟು ನೀವು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅವ್ರು ಯಾರ್ಯಾರು ಅಲ್ಲಿ ಅಕೌಂಟ್ ಹೋಲ್ಡರ್ ಆಗಿದ್ದೀರಾ, ದಯವಿಟ್ಟು ಅದನ್ನು ತಗೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ನಮಗೆ ಯಾಕೆಂದರೆ ಮಂತ್ಲಿ ಕಟ್ಟಲಿಕ್ಕೆ ಕಷ್ಟ ಆಗ್ಬೋದು, ಇಲ್ಲ ಅಂತಲ್ಲ. ಸೊ ಇದು ಡೈಲಿ ಹೋಗೋದು ನಮ್ಗೆ ಗೊತ್ತಾಗಲ್ಲ, ಲೋನು ತೀರ್ದಂಗೆ ಆಗುತ್ತೆ, ನಮಗೂ ಈಸಿ ಆಗುತ್ತೆ ಅನ್ನೋ ರೀತಿ ನಾನು ಎಲ್ಲರಿಗೂ ಹೇಳಿದ್ದೀನಿ ಸರ್. ನಾವು ಆಲ್ಮೋಸ್ಟ್ ಆಲ್ ಅದರಲ್ಲೇ ರನ್ ಆಗ್ತಾ ಇದೆ. ಹಾಂ ಸರ್. ಮೇಡಮ್, ಈಗ ನಾವು ಡಿಜಿಟಲ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ನಮ್ಮ ಬ್ಯಾಂಕಿಂದ ATM ಕಾರ್ಡನ್ನು ಪ್ರತಿ ಸದಸ್ಯರಿಗೆ ಮತ್ತೆ ಪ್ರತಿ ಗ್ರಾಹಕರಿಗೆ ATM ಕಾರ್ಡನ್ನ ಕೊಡ್ತಾ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ QR ಕೋಡ್ ಸ್ಕ್ಯಾನರ್ನ ನಾವು ಪರಿಚಯ ಮಾಡಿರ್ತಕ್ಕಂಥದ್ದು, ಯಾರು ಕರೆಂಟ್ ಅಕೌಂಟ್ ಹೋಲ್ಡರ್ಗಳಿದ್ದಾರೆ, ಈವನ್ SBI ಅಕೌಂಟ್ ಹೋಲ್ಡರ್ಗಳಿಗೂ ಸಹ ನಾವು ಅವಶ್ಯಕತೆ ಇರೋರಿಗೆ ಇವತ್ತು QR ಕೋಡ್ ಸ್ಕ್ಯಾನರನ್ನು ಕೊಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಗೂಗಲ್ ಪೇ ಇರ್ಬೋದು, ಥ್ರೂ ಗೂಗಲ್ ಪೇ, ಥ್ರೂ ಫೋನ್ ಪೇ, ಇವೆಲ್ಲವನ್ನ ಬಳಕೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಆಧುನಿಕ ತಂತ್ರಜ್ಞಾನವನ್ನ ನಾವು ಮಾಡರ್ನ್ ಟೆಕ್ನಾಲಜಿನ ನಾವು ಅಡಾಪ್ಟ್ ಮಾಡಿಕೊಂಡು ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು ಅದರ ಮುಖೇನ ನಮ್ಮ ಗ್ರಾಹಕರಿಗೆ, ಸದಸ್ಯರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇದನ್ನ ನಾವು ಎಲ್ಲರಿಗೂ ಮಾಹಿತಿಗಳನ್ನು ಹಂಚ್ಕೊಂಡಿದ್ದೀವಿ. ಮತ್ತೆ ಎಲ್ಲರನ್ನೂ ಸುಮಾರು ಒಂದು 10,000ಕ್ಕೂ ಮೇಲ್ಪಟ್ಟು ಇವತ್ತು ನಮ್ಮ ATM ಕಾರ್ಡನ್ನು ದಿನನಿತ್ಯ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇವತ್ತು ನೀವೇ ಹೇಳ್ದಂಗೆ ನಿಮ್ಮ ಬೇಕರಿಯಲ್ಲೂ ಬಳಕೆ ಮಾಡ್ತಾ ಇರ್ತಕ್ಕಂಥ QR ಕೋಡ್ ಸ್ಕ್ಯಾನರ್ ಇರ್ಬೋದು, ಮತ್ತೆ ನಮ್ಮ ಡಿಜಿಟಲ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಗೂಗಲ್ ಪೇ, ಥ್ರೂ ಫೋನ್ ಪೇ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದಿಯಲ್ಲ, ಇದ್ರ ಬಗ್ಗೆ ನೀವೇನಾದರೂ ಸ್ಪೆಸಿಫಿಕ್ ಆಗಿ ನಿಮ್ಮ ಅಭಿಪ್ರಾಯ ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ? ಮತ್ತೆ ನಿಮ್ಮ ಸ್ನೇಹಿತರಿಗೆ ಏನಾದರೂ ಇವೆಲ್ಲವನ್ನ ಈ ಮಾಡರ್ನ್ ಟೆಕ್ನಾಲಜಿ ಏನನ್ನ ಇವತ್ತು ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು ಪ್ರೊವೈಡ್ ಮಾಡಿದೆ, ಇದನ್ನ ಎಲ್ಲರನ್ನೂ ಸದ್ಬಳಕೆ ಮಾಡ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಒಂದು ಸಂದೇಶ ಕೊಡಲಿಕ್ಕೆ ಸಾಧ್ಯ? ಸರ್, ಅದು ಆ್ಯಕ್ಚುಲಿ ನಾನು ಆಲ್ರೆಡಿ ತೊಗೊಂಡಿದ್ದೀನಿ ATM ಕಾರ್ಡು, ಯೂಸ್ ಮಾಡ್ತಾ ಇದ್ದೀವಿ ಸರ್. ಸೊ ಇದು ಟ್ರಾನ್ಸಾಕ್ಷನ್ನು UPI ಟ್ರಾನ್ಸಾಕ್ಷನ್ ಸಹ ಮಾಡ್ತಾಯಿದ್ದೀವಿ. ಅದು ಬೇರೆಯವರು ನಾನು ಹೇಳಿದ್ದೀನಿ ಸರ್, ಈ ಥರ ಮೊದಲು ಇರಲಿಲ್ಲ, ಈಗೆಲ್ಲ ಸ್ಟಾರ್ಟ್ ಆಗಿದೆ, ಒಳ್ಳೆ ಬ್ಯಾಂಕು, ನೋಡಿ ಮಾಡ್ಕೊಳ್ಳಿ. ತುಂಬಾ ಧನ್ಯವಾದಗಳು ಮೇಡಮ್. ಇಷ್ಟೊತ್ತು ಮುಕ್ತವಾಗಿ ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನ ನಮ್ಮ ಗ್ರಾಹಕರ ಜೊತೆಯಲ್ಲಿ, ನಮ್ಮ ಸದಸ್ಯರ ಜೊತೆಯಲ್ಲಿ ಹಂಚ್ಕೊಂಡಿದ್ದೀರಿ. ಮತ್ತೊಮ್ಮೆ ನಮ್ಮ ಬ್ಯಾಂಕಿನ ಸಿಬ್ಬಂದಿ ಪರವಾಗಿ ಮತ್ತು ನಮ್ಮ ಆಡಳಿತ ಮಂಡಳಿ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್.